ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಭಾರೀ ಮಳೆ ಆಗಿದೆ. ಬೆಳಗಾವಿ ಗೋವಾ ರಸ್ತೆ ಸಂಚಾರ ಇದರಿಂದ ಬಂದ್ ಆಗಿದೆ. ಕೊಚ್ಕೊಂಡು ಹೋದ ತಾತ್ಕಾಲಿಕ ಸೇತುವೆ ಖಾನಾಪುರ ತಾಲೂಕಿನ ಕುಸಿಮಳಿ ಗ್ರಾಮದ ಬಳಿ ಇರುವಂತ ಸೇತುವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿರುವಂತ ಸೇತುವೆ ಪಕ್ಕ ವಾಹನ ಓಡಾಟಕ್ಕೆ ತಾತ್ಕಾಲಿಕವಾದಂತ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಧಾರಾಕಾರ ಮಳೆಗೆ ಕೊಚ್ಚಿ ಹೋಗಿದೆ. ಬೆಳಗಾವಿ ಗೋವಾ ಪ್ರಯಾಣಿಕರು ಇದರಿಂದ ಪರದಾಡ್ತಾ ಇದ್ದಾರೆ. ಪರ್ಯಾಯ ಮಾರ್ಗವಾಗಿ ಪ್ರಯಾಣಿಕರು ಗೋವಾಗೆ ಪ್ರಯಾಣವನ್ನು ಮಾಡಿದ್ದಾರೆ. ಭಾರೀ ಮಳೆಯಿಂದ ಬೆಳಗಾವಿಯ ಸುತ್ತಮುತ್ತ ಭಾಗಗಳಲ್ಲಿ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಗೋವಾಗೆ ತೆರಳಬೇಕಾದವರು ಪರದಾಡ್ಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸೇತುವೆಯೂ ಕೊಚ್ಕೊಂಡು ಹೋಗಿದೆ, ರಸ್ತೆಯೂ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಸಾಕಷ್ಟು ಹೊತ್ತುಗಳ ಕಾಲ ಪ್ರಯಾಣಿಕರು ಪರದಾಡಿದ್ದಾರೆ. ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಿಕೊಂಡಿದ್ರು, ಆ ತಾತ್ಕಾಲಿಕ ಸೇತುವೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಖಾನಾಪುರ ತಾಲೂಕಿನ ಕುಸುಮಳಿ ಗ್ರಾಮದ ಬಳಿ ಈ ತಾತ್ಕಾಲಿಕ ಸೇತುವೆ ಅನ್ನೋದಿತ್ತು. ಮಲಪ್ರಭಾ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಸೇತುವೆ ಪಕ್ಕ ವಾಹನ ಓಡಾಟಕ್ಕೆ ಅಂತ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಿದ್ರು. ಈಗ ಅಲ್ಲೊಂದು ಸೇತುವೆ ಅನ್ನೋದು ಇತ್ತು ಅಂತನೂ ಗೊತ್ತಾಗ್ತಿಲ್ಲ. ಆ ಥರ ಕೊಚ್ಕೊಂಡು ಹೋಗಿರೋದು. ಇದು ಭಾರೀ ಮಳೆಯಿಂದ ಆಗಿರುವಂಥ ಅವಾಂತರ. ಸದ್ಯ ಇದೀಗ ಪರ್ಯಾಯ ಮಾರ್ಗವನ್ನೇನೋ ಅನುಸರಿಸ್ತಾ ಇದ್ದಾರಂತೆ. ಸದ್ಯದ ಮಟ್ಟಿಗೆ ಸಮಸ್ಯೆ ಅಂತೂ ಖಂಡಿತವಾಗಿ ಆಗ್ತಾ ಇದೆ. ಸುತ್ತಮುತ್ತಲಿರುವಂಥ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದನ್ನು ಯಾವಾಗ ಸರಿ ಮಾಡ್ತಾರೋ ಜಿಲ್ಲಾಡಳಿತದವರು ಏನು ಕತೆನೋ ಗೊತ್ತಿಲ್ಲ.